ಧೂಪದಿ ಪೀಠವು ಕಂಗೊಳಿಸಲಿ. ಮೂಡಲಿ ಮೂಡಲಿ ಗಂಟೆನಾದ ಮೂಡಲಿ. ದೀಪದಿ ಧೂಪದಿ ಪೀಠವು ಕಂಗೊಳಿಸಲಿ. ಪೂಜ್ಯ ಗುರುಗಳ ಸಾನ್ನಿಧ್ಯವು ಸೇರಲಿ. ದಿವ್ಯಾಲಯ ಗಾನದಲ್ಲಿ ಒಂದಾಗಲಿ. ಪೂಜ್ಯ ಗುರುಗಳ ಸಾನ್ನಿಧ್ಯವು ಸೇರಲಿ. ದಿವ್ಯಾಲಯ ಗಾನದಲ್ಲಿ ಒಂದಾಗಲಿ. ಓ ಗಂಟೆ ಮೊಳಗಲಿ ಆ ಗಾನ ಅರಳಲಿ. ಈ ಪೂಜಾ ಸಮಯದಿ ಈ ನಿನ್ನ ಸನ್ನಿಧಿ ಮುದಗೊಳಿಸು ಮೃದು ಸ್ಪರ್ಶ ನೀಡರಿ. ನನ್ನಾತ್ಮ ಬಲಿಪೀಠವಾಗಲಿ. ಈ ಪೂಜಾ ಸಮಯದಿ ಈ ನಿನ್ನ ಸನ್ನಿಧಿ ಮುದಗೊಳಿಸು ಮೃದು ಸ್ಪರ್ಶ ನೀಡರಿ. ನನ್ನಾತ್ಮ ಬಲಿಪೀಠವಾಗಲಿ. ನೀನೇ ನನ್ನ ಧ್ಯಾನವಾಗಲಿ. ನಾನೇ ಎಂಬುದು ಶೂನ್ಯವಾಗಲಿ. ಓಹೋ ಮೂಡಲಿ ಮೂಡಲಿ ಕಂಠನಾದ ಮೂಡಲಿ. ದೀಪದಿ ಧೂಪದಿ ಪೀಠವು ಕಂಗೊಳಿಸಲಿ. ಪೂಜ್ಯ ಗುರುಗಳ ಸಾನ್ನಿಧ್ಯವು ಸೇರಲಿ. ದಿವ್ಯಾಲಯ ಗಾನದಲ್ಲಿ ಒಂದಾಗಲಿ. ಏಕ ದೇವಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಋನ್ಮನಗಳು ಏರಲಿ ಮೇಲೇರಲಿ. ತನು ಮನಗಳು ಏಕಭಾವದಿ ನರಿಯಲಿ. ಏಕ ದೇವಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಋನ್ಮನಗಳು ಏರಲಿ ಮೇಲೇರಲಿ. ತನು ಮನಗಳು ಏಕಭಾವದಿ ನರಿಯಲಿ. ನೀನೇ ನನ್ನ ಚಿತ್ತವಾಗಲಿ. ನಿನ್ನ ದರ್ಶನ ಭಾಗ್ಯ ದೊರಕಲಿ. ಓಹೋ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ವರ್ಷದ ಮತ್ತು ಈ ತಿಂಗಳಿನ ಮೊದಲನೆಯ ಶುಕ್ರವಾರ ಈ ವಿಶೇಷ ನವೀನ ಬಲಿ ಪೂಜೆಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಮತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಸದಾ ಕೋರುತ್ತೇನೆ. ಇವತ್ತು ಅತಿ ವಿಶೇಷವಾಗಿ ಈ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮ ಮಧ್ಯೆ ಆಗಮಿಸಿದ್ದಾರೆ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಸಹಾಯಕ ಧರ್ಮಾಧ್ಯಕ್ಷರಾಗಿ ಅಭಿಷೇಕವನ್ನು ಪಡೆದು ಮೊದಲನೇ ಸಾರಿ ನಮ್ಮ ಆಲಯಕ್ಕೆ ಬಂದಿರುತ್ತಾರೆ ಪರಮ ಪೂಜ್ಯ ಸತೀಶ್ ಅವರು. ಆದುದರಿಂದ ನಿಮ್ಮೆಲ್ಲರ ಪರವಾಗಿ ಈ ವಿಚಾರಣೆ ಪರವಾಗಿ ನೂತನ ಧರ್ಮಾಧ್ಯಕ್ಷರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿವ್ಯ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯಾಗಿ ಎಲಿಜಬೆತ್ ದಿವ್ಯ ಕುಮಾರ್ ಅವರು ಅರ್ಪಿಸುತ್ತಿದ್ದಾರೆ. ಇವಾನ್ ಲೇನಾ, ಆಂಥನಿ ರಾಜ್, ಸುಶೀಲಾ ರಾಣಿ, ಜೆನಿಟಾ ರವಿ, ಸ್ಯಾಂಡ್ರಾ, ಸುನೀತಾ ಮತ್ತು ಕುಟುಂಬದವರು, ಫ್ರಾನ್ಸಿಸ್ ಪ್ರಭು ಜಾಯ್ಸ್,
ಮ್ಯಾಗ್ದಲಿನ್ ರೆಬೇಕಾ, ಅಲ್ಫೋನ್ಸ್ ಸರಿತಾ ಮತ್ತು ಕುಟುಂಬದವರು, ಮಲ್ಲಿಗಾ ಜಾನ್ ಆಮ್ಸ್ಟ್ರಾಂಗ್ ಮತ್ತು ಕುಟುಂಬದವರು, ಮೇರಿ ಶರ್ಲಿ, ಅಂತೋಣಿ ಮೇರಿ ಅರುಳಪ್ಪ ಕುಟುಂಬದವರು, ಸವಿತಾ ಕುಟುಂಬದವರು, ಸುಚಿತ್ ಸುರಾಬಿ ಕುಟುಂಬದವರು, ಪಂಕಜ ಮೇರಿ, ಶಾಜಯ್ ಡೇವಿಡ್, ಸ್ಟೆಲ್ಲಾ ಸಗಾಯ್, ಮೇರಿ ಪುಷ್ಪ ಮತ್ತು ಕುಟುಂಬದವರು, ಸ್ಟೆಲ್ಲಾ ವಿಜಯ್, ರಾಬರ್ಟ್ ಮತ್ತು ಲೀನಾ ಕುಟುಂಬದವರು, ಜೋಸ್ ಹಾಗೂ ಮೇರಿ ಕುಟುಂಬದವರು, ರೋಸಿ ಕುಟುಂಬದವರು, ಜಾನ್ ರೊಜಾರಿಯೋ ಮತ್ತು ಕುಟುಂಬದವರು ಇಂದಿನ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಪ್ರತ್ಯೇಕ ಕೋರಿಕೆಗಾಗಿ ಆಶಾ ಕುಮಾರಿ ಮತ್ತು ಲೆವೆನಿಕಾ ಕುಟುಂಬದವರು, ರೋಸ್ಮಿ ಥಾಮಸ್ ಮತ್ತು ಕುಟುಂಬದವರು, ಪುಷ್ಪರಾಜ್ ಜೋಸ್ಫಿನ್ ಮತ್ತು ಕುಟುಂಬದವರು, ಕ್ಲಾರಾ ಮತ್ತು ಕುಟುಂಬದವರು, ಸಚಿತ್ ರೋಹನ್, ಕೃತಿಕಾ ಜೆನಿಫರ್, ಸೆಲೆಸ್ಟಿನ್ ಮೇರಿ, ಮೈಕಲ್ ಮೇರಿ ಮತ್ತು ಕುಟುಂಬದವರು, ಮೇರಿ ಸ್ಟೆಫಿನಾ ಕುಟುಂಬದವರು, ವಂದನೀಯ ಗುರುಗಳಾದ ಡ್ಯಾನಿಯಲ್ ಅವರು ಒಳ್ಳೆಯ ಆರೋಗ್ಯಕ್ಕಾಗಿ ಕೊಟ್ಟಿದ್ದಾರೆ. ನೋಯಲ್ ಬಾಲರಾಜ್ ಕುಟುಂಬದವರು, ಬರ್ನಡೆಟ್ ಮೇರಿ ಮತ್ತು ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಇಂದಿನ ದಿವ್ಯ ಬಲಿ ಪೂಜೆಯನ್ನು ಸಿ ದೇವನ್ಬು ಇವರ ಆತ್ಮಶಾಂತಿಗಾಗಿ, ಸೂಸೈ ರಾಜಮ್ಮ, ಲೂರ್ದು ಮೇರಿ ಜೋಸೆಫ್, ಆರೋಗ್ಯ ಮೇರಿ, ಶಾಂತಿ ಮೇರಿ, ವಯಲೆಟ್ ಫಿಲೋಮಿನಾ ಹಾಗೂ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಜೋಸ್ ಮೇರಿ ಕುಟುಂಬದವರು ಇಂದಿನ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಈ ಎಲ್ಲ ಕೋರಿಕೆಗಾಗಿ ವಿಶೇಷವಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಾಂತಿ ನಿಮ್ಮೊಡನೆ ಇರಲಿ. ಒಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಾಧ್ಯಕ್ಷರು ತಿಳಿಸಿದ ಹಾಗೆ ಇಂದು ವರ್ಷದ ಮತ್ತು ತಿಂಗಳ ಮೊದಲನೆಯ ಶುಕ್ರವಾರ. ಇಂದಿನ ದಿನ ವಿಶೇಷವಾಗಿ ನಮ್ಮನ್ನೇ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸುತ್ತಾ ಆ ದಿವ್ಯ ಹೃದಯದಲ್ಲಿ ಬರುವಂತಹ ಕರುಣೆ, ಪ್ರೀತಿ, ಮಮತೆಯನ್ನು ನಾವು ಅನುಭವಿಸಲು ವಿಶೇಷವಾದ ರೀತಿಯಲ್ಲಿ ನಮ್ಮ ಭಕ್ತಿಯನ್ನು ಅವರಿಗೆ ಅರ್ಪಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ನಮ್ಮ ಈ ಭಕ್ತಿಯ ಆಚರಣೆ ಫಲದಾಯಕವಾಗಲಿ, ಫಲವನ್ನೀಯಲಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮಗೆ ಬೇಕಾಗಿರುವ ಎಲ್ಲ ವರಪ್ರಸಾದಗಳಿಗಾಗಿಯೂ ಮತ್ತು ನಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಲಿ. ನಮ್ಮ ಎಲ್ಲ ಕುಟುಂಬಗಳನ್ನು ಈ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸುತ್ತಾ ನಮ್ಮ ಕುಟುಂಬಗಳನ್ನು ರಕ್ಷಿಸಲು, ಮುನ್ನಡೆಸಲು, ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ಇರುವಂತೆಯೂ ಹರಸುವಂತೆ ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು, ಓ ಪ್ರಭು, ದಯೆ ತೋರಿ, ದಯೆ ತೋರಿ. ಪ್ರಭು, ಓ ಪ್ರಭು, ದಯೆ ತೋರಿ, ದಯೆ ತೋರಿ. ಕ್ರಿಸ್ತರ ದಯೆ ತೋರಿ, ಕ್ರಿಸ್ತರ ದಯೆ ತೋರಿ, ಕ್ರಿಸ್ತರೆ ದಯೆ ತೋರಿ, ಕ್ರಿಸ್ತರೆ ದಯೆ ತೋರಿ, ಕ್ರಿಸ್ತರೆ ದಯೆ ತೋರಿ, ಕ್ರಿಸ್ತರೆ
ದಯೆ ತೋರಿ ಪ್ರಭು ಓ ಪ್ರಭು ದಯೆ ತೋರಿ ದಯೆ ತೋರಿ ಪ್ರಭು ಓ ಪ್ರಭು ದಯೆ ತೋರಿ ದಯೆ ಮಹಿಮೆ ಮಹಿಮೆ ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಮಹಿಮೆ 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತನೇ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹಿಮೆ 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 ಮಹೋನ್ನತ ದೇವತೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಪಿತನ ಪುತ್ರರೇ ಲೋಕದ ಪಾಪಗಳ ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹಿಮೆ 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಪ್ರಿಯ ಪುತ್ರ ಹೃದಯದಲ್ಲಿ ಮಹಿಮೆ ಪಡಿಸುವ ನಾವು ನಮ್ಮ ಮೇಲೆ ಅವರಿಗಿರುವ ಅದ್ಭುತ ಪ್ರೀತಿಯನ್ನು ಸ್ಮರಿಸುತ್ತೇವೆ. ನಾವು ಸ್ವರ್ಗೀಯ ಕೊಡುಗೆಗಳ ಆ ಬುಗ್ಗೆಯಿಂದ ಉಕ್ಕಿ ಹರಿಯುವ ಕೃಪಾವರವನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ
ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಅವರಲ್ಲಿ ನೆಲೆಸಿರುವ ಪ್ರತಿಯೊಬ್ಬನು ಪಾಪ ಮಾಡನು. ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ಕ್ರಿಸ್ತ ಯೇಸು ಸತ್ಯ ಸ್ವರೂಪಿ ಎಂಬುದನ್ನು ನೀವು ಬಲ್ಲಿರಿ. ಎಂದೇ ಸತ್ಯ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬನೂ ಅವರಿಂದ ಜನಿಸಿದವನು ಎಂಬುದು ನಿಮಗೆ ವೇದ್ಯವಾಗಿರಬೇಕು. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂಬುದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನೂ ಅವರು ಶುದ್ಧರಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನೂ ದೇವರ ಆಜ್ಞೆಯನ್ನು ಮೀರುತ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಪಾಪರಹಿತವಾದ ಕ್ರಿಸ್ತ ಯೇಸು ಪಾಪ ಪರಿಹಾರ ಮಾಡಲೆಂದೇ ಕಾಣಿಸಿಕೊಂಡರೆಂದು ನೀವು ಬಲ್ಲಿರಿ. ಅವರಲ್ಲಿ ನೆಲೆಸಿರುವ ಪ್ರತಿಯೊಬ್ಬನೂ ಪಾಪ ಮಾಡನು. ಪಾಪ ಮಾಡುವವನು ಅವರನ್ನು ಕಂಡವನೂ ಅಲ್ಲ, ಅರಿತವನೂ ಅಲ್ಲ. ಪ್ರಭುವಿನ ಜೀವಂತ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಹಾಡಿರಿ ಪ್ರಭುವಿಗೆ ಹೊಸಗೀತೆಯೊಂದನು, ಎಸಗಿಹನಾತನು ಪವಾಡ ಕಾರ್ಯಗಳನ್ನು ಗಳಿಸಿದಾತನ ಕೈ ಮಹತ್ಪೂರ್ಣ ಗೆಲುವನು. ಗಳಿಸಿದಾತನ ಕೈ ಮಹತ್ಪೂರ್ಣ ಗೆಲುವನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂನಿವಾಸಿಗಳೇ ಮಾಡಿರಿ
ಜೈಕಾರ ಪ್ರಭುವಿಗೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ ಭಜಿಸಿರಿ ಆತನನು ವಾದ್ಯಮೇಳದೊಂದಿಗೆ ಊದುರಿ ಕುಂಕೊಂಬನ್ನು ತುತ್ತೂರಿಯನ್ನು ಉತ್ಪ್ರೇಷಿಸಿರಿ ಪ್ರಭುವನು ಪ್ರಭುರಾಜನನು ಉತ್ಪ್ರೇಷಿಸಿರಿ ಪ್ರಭು ರಾಜನನು ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಧನ್ಯವು ಈ ಜೀವನ ನಿನ್ನಯ ನುಡಿಗಾರ ಆನಂದದ ಸದನ ನಿನ್ನಯ ಸ್ತುತಿಗಾರ ಧನ್ಯವು ಈ ಜೀವನ ನಿನ್ನಯ ನುಡಿಗಾರ Hallelujah, 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 Hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೋವಾನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು, ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ,
ಲೋಕದ ಪಾಪಗಳನ್ನು ಪರಿಹರಿಸುವವರೂ ಇವರೇ. ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು. ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದುದು ಇವರನ್ನು ಕುರಿತೇ. ಇಸ್ರಾಯೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಾ ಬಂದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೆ ತಿಳಿದಿರಲಿಲ್ಲ ಎಂದು ನುಡಿದನು. ಯೋವಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು, ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಬಡವನೊಬ್ಬ, ಅವನಿಗಿದ್ದಂಥ ಆಸ್ತಿ ಒಂದು ಪುಟ್ಟ ಮನೆ. ಅವನ ಬಳಿ ಇದ್ದದ್ದು ಒಂದು ಕುದುರೆ ಹಾಗೂ ತನ್ನ ಒಬ್ಬನೇ ಮಗ. ಬಹಳ ಸಂತೋಷದಿಂದ ಜೀವಿಸ್ತಾ ಇದ್ರು. ಅವರ ಕುದುರೆಯನ್ನು ಅವರು ಇಬ್ಬರು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಅದನ್ನು ಸಾಕುತ್ತಿದ್ದರು. ಆ ಊರಿನ ಜನರೆಲ್ಲರೂ ಅವರ ಬಳಿ ಬಂದು, ಯಪ್ಪ, ಎಷ್ಟು ಸುಂದರವಾಗಿದೆ ನಿಮ್ಮ ಕುದುರೆ, ನೀನು ನಿಜವಾಗಿಯೂ ಅದೃಷ್ಟವಂತ, ನಿಜವಾಗಿಯೂ ಅದೃಷ್ಟವಂತ. ಆಗ ಅವನು ಹೇಳ್ತಾನೆ, ಅದೃಷ್ಟನೋ ದುರಾದೃಷ್ಟನೋ ಎಲ್ಲವೂ ದೇವರು ನೀಡಿದಂಥದ್ದು, ದೇವರ. ಸ್ವಲ್ಪ ದಿವಸ ಆದಮೇಲೆ ಆ ಒಂದು ಕುದುರೆ ಕಾಡಿಗೆ ಓಡೋಗ್ತದೆ. ಊರಿನ ಜನರೆಲ್ಲರೂ ಬಂದು, ಎಂಥ ದುರಾದೃಷ್ಟ ನೀನು, ನಿನ್ನಲ್ಲಿದ್ದಿದ್ದು ಅದು ಒಂದೇ ಒಂದು ಕುದುರೆ, ಅದು ಕೂಡ ಓಡಿ ಹೋಯಿತು, ನೀನು ಬಹಳ ಅನ್ಲಕ್ಕಿ, ನೀನು ದುರಾದೃಷ್ಟನು. ಆಗ ಅವನು ಹೇಳ್ತಾನೆ, ಅದೃಷ್ಟನೋ ದುರಾದೃಷ್ಟನೋ ದೇವರಿಗೆ ಸ್ತುತಿ ಸಲ್ಲಲಿ, ದೇವರಿಗೆ ಮಹಿಮೆ ಆಗಲಿ. ಸ್ವಲ್ಪ ದಿವಸ ಆದಮೇಲೆ ಓಡಿ ಹೋದ ಒಂದು ಕುದುರೆ ತನ್ನ ಜೊತೆ ಇನ್ನೊಂದು 6 ಕುದುರೆನ ಕರ್ಕೊಂಡ್ಬಂತು. 6 ಕುದುರೆನ ಕರ್ಕೊಂಡ್ಬಂದಾಗ ಅವರೆಲ್ಲರೂ ಊರಿನ ಜನರಲ್ಲೂ ಆಶ್ಚರ್ಯ. ಮತ್ತೊಮ್ಮೆ ಅವನ ಹತ್ರ ಬಂದು, ಏನಪ್ಪ ನೀನು ಅದೃಷ್ಟ, ಎಷ್ಟು ಅದೃಷ್ಟ ಮಾಡಿದ್ಯಾ, ಒಂದು ಹೋಗಿ 6 ಕುದುರೆಗಳು ಬಂತು, ನೀನು ತುಂಬ ಅದೃಷ್ಟ. ಅವನು ಹೇಳ್ತಾನೆ, ಅದೃಷ್ಟನೋ ದುರಾದೃಷ್ಟನೋ ದೇವರ ಚಿತ್ತ, ದೇವರಿಗೆ ಮಹಿಮೆ. ಈ ಕುದುರೆಗಳು ಕಾಡಿಂದ ಬಂದಿದೆ, ಈ ಕುದುರೆಗಳನ್ನು ಪಳಗಿಸ್ಬೇಕು. ಆ ಮಗನು ಕುದುರೆಯನ್ನು ಪಳಗಿಸಲು ಪ್ರಾರಂಭಿಸ್ತಿರುವಾಗ ಆ ಕುದುರೆಗಳು ಅವನನ್ನು ಕೆಳಗೆ ಬೀಳಿಸಿ ಅವನ ಕಾಲು ಮುರ್ಕೊಳ್ತಾನೆ. ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತಿದ್ದಾನೆ ಮನೇಲಿ. ಅದೇ ಊರಿನ ಜನರೆಲ್ಲ ಬಂದು, ಏನಪ್ಪ ದುರಾದೃಷ್ಟವಂತ ನೀನು, ಕುದುರೆ ಏನೋ ಬಂತು, ಆದರೆ ನಿನ್ನ ಮಗನ ಕಾಲು ಕಿತ್ಕೊಳ್ತದು, ಎಂಥ ದುರಾದೃಷ್ಟ ನೀನು. ಅವನು ಹೇಳ್ತಾನೆ, ಅದೃಷ್ಟನೋ ದುರಾದೃಷ್ಟನೋ ದೇವರಿಗೆ ಮಹಿಮೆ. ಸ್ವಲ್ಪ ದಿವಸ ಆದಮೇಲೆ ರಾಜನು ಡಂಗುರ ಓಡಿಸ್ತಾನೆ. ನೋಡಿ, ನನ್ನ ಸೈನ್ಯದಲ್ಲಿ ಜನರ ಕಮ್ಮಿ ಇದೆ, ಹಾಗಾಗಿ ನೀವು ಊರು ಒಳಗಡೆ ಹೋಗಿ
ಯಾರ್ಯಾರು ಯುವಕರಿದ್ರೆ ಎಲ್ಲರನ್ನೂ ಎಳ್ದಾಕೊಂಡು ಬಂದು ಸೈನ್ಯಕ್ಕೆ ಸೇರಿಸ್ಬೇಕು. ಹೋಗಿ ಯಾವ ಮನೆಯೂ ಗಂಡು ಯುವಕರನ್ನು ಬಿಡಬೇಡಿ, ಎಲ್ಲರನ್ನೂ ಎಳ್ಕೊಂಬನ್ನಿ. ಎಲ್ಲರ ಮನೆಗೂ ಹೋಗಿ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾರೆ. ಆದರೆ ಈ ಮನೆಗೆ ಬಂದು ನೋಡ್ತಾರೆ, ಇವನು ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತಿದ್ದಾನೆ, ಇವನು ಯಾವುದಕ್ಕೂ ಸರಿ ಹೋಗಲ್ಲ, ಇವನು ತಗೊಂಡೋಗಿ ಏನು ಮಾಡೋದು ಅಂತ ಹೇಳಿ ಅವನನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಆ ಊರಿನ ಜನರೆಲ್ಲರೂ ಓಡಿ ಬರ್ತಾರೆ. ಏನಪ್ಪ ಅದೃಷ್ಟ ನೋಡು, ಹಾಕಿದ್ರು ಕಾಲು ಮುರ್ಕೊಂಡ, ಅದಕ್ಕೆ ಅವ್ರು ಯಾರು ಕರ್ಕೊಂಡು ಹೋಗ್ಲಿಲ್ಲ, ಯಾರು ಇವ್ರನ್ನ ಕರ್ಕೊಂಡು ಹೋಗಿಲ್ಲ, ಆ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರು, ನಿಮ್ಮ ಮಗನ ಮಾತ್ರ ಇಲ್ಲಿ ಬಿಟ್ಟಿದ್ದಾರೆ. ಎಂಥ ಅದೃಷ್ಟವಂತ ನೀವು, ಎಂಥ ಅದೃಷ್ಟವಂತ. ಅವನು ಹೇಳೋದು ಮತ್ತೊಮ್ಮೆ, ಅದೃಷ್ಟನೋ ದುರಾದೃಷ್ಟನೋ ಎಲ್ಲ ದೇವರ ಚಿತ್ತ, ದೇವರಿಗೆ ಮಹಿಮೆ. ಬಹುಶಃ ಈ ಹೊಸ ವರ್ಷದಲ್ಲಿ ನಾವಿರುವಾಗ ಖಂಡಿತವಾಗಿ ನಾವೆಲ್ಲರೂ ಅಥವಾ ಒಬ್ಬರಿಗೊಬ್ಬರು ನೋಡಿ ವಿಶ್ ಮಾಡುವಾಗ ಖಂಡಿತವಾಗಿ ನಾವು ಹೇಳ್ತೇವೆ, ಈ ವರ್ಷ ನಿಮಗೆ ಸಂಪೂರ್ಣವಾಗಿ ಚೆನ್ನಾಗಾಗಲಿ, ಸಂಪೂರ್ಣವಾಗಿ ಇಷ್ಟು ಬರಲಿ, ಅಷ್ಟು ಹೋಗಲಿ, ಇಷ್ಟು ಮಾಡಲಿ, ಅಷ್ಟಾಗಲಿ, ಇದೆಲ್ಲ ಆಶೀರ್ವಾದ ಹರಸುತ್ತೇವೆ. ವರ್ಷ ಚೆನ್ನಾಗಾಗಬೇಕು ನಿಮಗೆ, ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಿರಬೇಕು. ಆದರೆ ಒಂದನ್ನು ನಾವು ಮಾತ್ರ ಮರಿಬಾರ್ದು, ನಮಗೆ ಏನೇ ಇರಲಿ ಏನೇ ಇಲ್ಲದಿರಲಿ, ಈ ವರ್ಷ ಬರುವ ಎಲ್ಲ ಘಟನೆಗಳು ಸಂಘಟನೆಗಳು ಎಲ್ಲವೂ ದೇವರ ಚಿತ್ತದ. ಹಾಗಾಗಿ ನಾವು ವರ್ಷದ ಪ್ರಾರಂಭದಲ್ಲಿಯೇ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು, ನಿಮ್ಮ ಚಿತ್ತವು ನೆರವೇರಲಿ. ಈ ವರ್ಷ ಬಂದಿದೆ, ಇದು ನಿಮ್ಮ ಚಿತ್ತ, ಈ ವರ್ಷ ಕೂಡ ನಿಮ್ಮ ಚಿತ್ತದಂತೆ ನಾವು ನಡೆಯಬೇಕು, ನಿಮ್ಮ ಚಿತ್ತ ನೆರವೇರಲಿ ಎಂದು ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಅದಕ್ಕೋಸ್ಕರ ದೇವರು ಮೋಶೆಗೆ ಆರೋನನ ಪ್ರಕಾರ ಹೇಳ್ತಾರೆ, ಎಲ್ಲ ಜನರನ್ನು ಕರಿ, ನಾನು ಅವರನ್ನು ಆಶೀರ್ವದಿಸುತ್ತೇನೆ. ಯಾಕೆಂದರೆ ಅಲ್ಲಿ ಹೇಳುತ್ತಿರುವುದು, ದೇವರೇ ಸ್ವಂತ ಇಚ್ಛೆಯಿಂದ ತನ್ನ ಜನರನ್ನು ಆಶೀರ್ವದಿಸುತ್ತಾರೆ. ಈ ಹೊಸ ವರ್ಷದಲ್ಲಿ ನಾವು ಕೋರುವುದೇನು? ಆಶೀರ್ವಾದ. ಅದಕ್ಕೋಸ್ಕರ ಹೇಳ್ತಾರೆ, ಮೊದಲ ಪೀಠಿಕೆಯಲ್ಲಿ ಧರ್ಮಾಧ್ಯಕ್ಷರು ಹೇಳಿದ್ರು, ನಾನು ಹೇಳಿದ್ದು, ವರ್ಷದ ಮೊದಲನೆಯ ಶುಕ್ರವಾರ, ತಿಂಗಳ ಮೊದಲನೆಯ ಶುಕ್ರವಾರ ಆ ದೇವರ ಆಶೀರ್ವಾದವನ್ನು ನಾವು ಕೇಳಲು ಬಂದಿದ್ದೇವೆ, ಆ ದೇವರ ಕೃಪಾಶ್ರಯವನ್ನು ಕೇಳಲು ಬಂದಿದ್ದೇವೆ. ಆ ಕೇಳಲು ಬಂದಿರುವಾಗ ಅದು ದೇವರ ಚಿತ್ತವಾಗಿದೆ, ಅವರು ನಮ್ಮನ್ನು ಆಶೀರ್ವದಿಸಬೇಕು. ಯಾವ ರೀತಿಯಲ್ಲಿ ಆಶೀರ್ವದಿಸುತ್ತಾರೆ? ನಿಮ್ಮ ಮೇಲೆ ಪ್ರಭೆಯನ್ನು ಬೀರುತ್ತೇನೆ, ಪ್ರಕಾಶವನ್ನು ಬೀರುತ್ತೇನೆ, ನಿಮಗೆ ಬೇಕಾದ ಶಕ್ತಿಯನ್ನು ನೀಡುತ್ತೇನೆ, ನಿಮ್ಮೊಂದಿಗೆ ನಾನಿದ್ದೇನೆ, ನಿಮ್ಮನ್ನು ನಾನು ಮುನ್ನಡೆಸುತ್ತೇನೆ ಎಂಬ ಆಶೀರ್ವಾದವನ್ನು ಅವರು ನಮಗೆ ನೀಡ್ತಾರೆ. ಅದು ಅವರ ಇಚ್ಛೆ, ಅದು ಅವರ ಇಚ್ಛೆಯಂತೆ ನಾವು ಕೂಡ ಅವರ ಆಶೀರ್ವಾದವನ್ನು ಪಡೆದು ಇಡೀ ವರ್ಷವೂ ಆ ಆಶೀರ್ವಾದದಲ್ಲಿ ಬಾಳು. ಎರಡನೆಯದಾಗಿ, ದೇವರು ನೀಡುವಂಥ ಅತ್ಯುತ್ತಮವಾದ ಕೊಡುಗೆ ಶಾಂತಿ. ದೇವರು ಅತ್ಯುತ್ತಮವಾದ ಕೊಡುಗೆ ನೀಡುವುದು ಶಾಂತಿ. ಯಾಕೆಂದರೆ ಇಂದು ಮನುಷ್ಯ ಯಾವುದಕ್ಕಾಗಿ ಹಾತೊರೆಯುತ್ತಾನೆ, ಯಾವುದಕ್ಕಾಗಿ ಓಡುತ್ತಾನೆ? ಅಯ್ಯೋ, ನೆಮ್ಮದಿ ಇದ್ರೆ ಸಾಕಪ್ಪ, ಶಾಂತಿ ಇದ್ರೆ ಸಾಕಪ್ಪ, ಸಮಾಧಾನ ಇದ್ರೆ ಸಾಕಪ್ಪ ಎಂಬ ಆ ಮನಸ್ಸು ಖಂಡಿತವಾಗಿ ನಮ್ಮೆಲ್ಲರಿಗೂ ಇದೆ. ಒಂದು ಕೊರತೆ ಇದೆ. ಆದರೆ ದೇವರು ಆಶೀರ್ವಾದ, ನಿಮಗೆ ಶಾಂತಿ, ಅದೇ ಅತ್ಯುತ್ತಮವಾದ ಕೊಡುಗೆ ದೇವರು ನಮಗೆ ನೀಡಬೇಕಾಗಿದೆ. ನನ್ನಲ್ಲಿ ಎಷ್ಟೇ ಇರಲಿ, ಎಷ್ಟೇ ಸಂಪಾದಿಸಿರಲಿ, ಎಷ್ಟೇ ಹಣವಿರಲಿ, ಎಷ್ಟೇ ಐಶ್ವರ್ಯವಿರಲಿ, ಎಷ್ಟೇ ದೊಡ್ಡ ಹೆಸರಿರಲಿ, ಯಾವುದು ನಮಗೆ ಶಾಂತಿ ದೇವರು ಕೊಡುವಂತಹ ಶಾಂತಿ ನಮಗೆ ತರುವಂಥ ನೆಮ್ಮದಿ. ಅದಕ್ಕಾಗಿ ನಾವು ಹಾತೊರೆಯಬೇಕು, ಅದಕ್ಕಾಗಿ ನಾವು ಬೇಡಬೇಕಪ್ಪ, ನಮಗೆ ಶಾಂತಿ ನೀಡಿ, ಸಮಾಧಾನ ನೀಡಿ, ಕುಟುಂಬದಲ್ಲಿ ವಿಶೇಷವಾಗಿ ಸಮಾಧಾನ, ಶಾಂತಿ, ಐಕ್ಯತೆ ಇರಲಿ ಎಂದು ನಾವು ಪ್ರತಿದಿನ ಅದಕ್ಕಾಗಿ ಪ್ರಾರ್ಥಿಸಬೇಕು. ಅದು ಶಾಂತಿ ಇದ್ದಾಗ ಎಲ್ಲವೂ ಸಂಪಾದಿಸಿದ, ಆ ಸಮಾಧಾನ ಇದ್ದಾಗ ಎಲ್ಲವೂ ಇದ್ದ ಹಾಗೆ. ಹಾಗಾಗಿ ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಅದಕ್ಕಾಗಿ ಆತು. ಇನ್ನು ಎರಡನೇದಾಗಿ, ಪ್ರಿಯ ಸಹೋದರ ಸಹೋದರಿ, ಇಂದಿನ ವಾಚನಗಳನ್ನು ನಾವು ನೋಡುವಾಗ, ಸಂತ ಸ್ನಾನಿಕ ಯೋಹಾನರು ಯೇಸು ಕ್ರಿಸ್ತರನ್ನು ಗುರುತು ಹಚ್ಚುತ್ತಾ ತನ್ನ ಹಿಂಬಾಲಕರಿಗೆ ಅಥವಾ ಎಲ್ಲರಿಗೂ ಅವ್ರೇನು ಹೇಳ್ತಾರೆ? ಇದೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂದು ಅವರಿಗೆ ತೋರ್ಪಡಿಸುತ್ತಾರೆ. ಯಾವ ರೀತಿಯಲ್ಲಿ ತೋರ್ಪಡಿಸ್ತಾರೆ? ಅವರ ದೀನತೆಯನ್ನು ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ, ಅವರು ಸ್ನಾನಿಕ ಯೋಹಾನರು ಯೇಸು ಕ್ರಿಸ್ತರ ನೆರಳಾಗಿ, ಕೊರಳಾಗಿ, ಬೆರಳಾಗಿ, ಯೇಸು ಕ್ರಿಸ್ತರ ನೆರಳಾಗಿ, ಬೆರಳಾಗಿ, ಕೊರಳಾಗಿ ಜೀವಿಸಿದ.
ನೆರಳಾಗಿ ಎನ್ನುವಾಗ ಸ್ನಾನಿಕ ಯೋಹಾನರು ಹೇಳುವುದು ನಾನೇನು ಅಲ್ಲ, ನಾನೊಂದು ನೆರಳು ಮಾತ್ರ, ನಾನಾದ್ಮೇಲೆ ಬರುವವರೇ ಶ್ರೇಷ್ಠರು, ನಾನೇನು ಅಲ್ಲ, ಅವರ ಒಂದು ರೀತಿಯಲ್ಲಿ ನೆರಳಾಗಿದ್ದೇನೆ, ನಾನು ಅವರ ಪಾದರಕ್ಷೆ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಈ ಹಾದಿಯನ್ನು ಸರಿಪಡಿಸಲು ಬಂದಿದ್ದೇನೆ ಅಷ್ಟೇ ಎಂಬ ಆ ಒಂದು ನೆರಳಾಗಿ ಬದುಕಿತು. ಕೊರಳಾಗಿ ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇವರೇ ಎಂದು ತೋರ್ಪಡಿಸಿ ತನ್ನ ಕೊರಳಿನಿಂದ ಬರಲಿರುವ ಲೋಕೋದ್ಧಾರಕನನ್ನು ಅವರು ಎಲ್ಲ ಕಡೆ ಹರಡುತ್ತಿದ್ದರು. ಎಲ್ಲ ಕಡೆ ಬರಲಿರುವ ಲೋಕೋದ್ಧಾರಕನ ಬಗ್ಗೆ ಅವರು ಸಾಕ್ಷಿ ನೀಡುತ್ತಿದ್ದರು. ಒಂದು ಮಾತು, ನಾನು ನಿಮಗೆ ನೀರಿನಿಂದ ದೀಕ್ಷಾ ಸ್ನಾನ ನೀಡುತ್ತಿದ್ದೇನೆ, ಆದರೆ ಅವರಾದರೂ ನಿಮಗೆ ಪವಿತ್ರಾತ್ಮರಿಂದ ದೀಕ್ಷಾ ಸ್ನಾನ ಕೊಡುತ್ತಾರೆ ಎಂಬ ಆ ಒಂದು ಕೊರಳಾಗಿ ಅವರು ಬಾಳಿದರು. ಯೇಸು ಕ್ರಿಸ್ತರ ಕೊರಳಾಗಿ, ಸ್ವರವಾಗಿ ಅವರು ಬಾಳಿದರು. ಇನ್ನು ಯೇಸು ಕ್ರಿಸ್ತರ ಬೆರಳಾಗಿ ಯಾವ ರೀತಿಯಲ್ಲಿ ಆ ಲೋಕದ ಪಾಪಗಳನ್ನು ಪರಿಹರಿಸುವ ಎಂದು ತೋರಿಸುವಂತಹ ಆ ಬೆರಳನ್ನು ತನ್ನ ಶಿಷ್ಯರಿಗೆ ತೋರ್ಪಡಿಸುತ್ತಾರೆ. ಇದೋ ಲೋಕದ ಪಾಪಗಳನ್ನು, ಅಂದರೆ ತನ್ನ ಶಿಷ್ಯರನ್ನು ಕೂಡ ತ್ಯಾಗ ಮಾಡಲು, ಅವರೂ ಕೂಡ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂತೆ ಆ ಬೆರಳಾಗಿ, ಯೇಸು ಕ್ರಿಸ್ತರ ಬೆರಳಾಗಿ ಅವರು ಜೀವಿಸಿದ್ದಾರೆ. ಯೇಸು ಕ್ರಿಸ್ತರ ನೆರಳಾಗಿ, ಕೊರಳಾಗಿ, ಬೆರಳಾಗಿ ಜೀವಿಸಿದ್ದಾರೆ. ಹಾಗಾದರೆ ನಾವು ಕೂಡ ಸಂತ ಸ್ನಾನಿಕ ಯೋಹಾನರಂತೆ ಯೇಸು ಕ್ರಿಸ್ತರ ನೆರಳಾಗಿ ಬಾಳ್ಬೇಕು, ಕೊರಳಾಗಿ ಬಾಳ್ಬೇಕು, ಬೆರಳಾಗಿ ಬಾಳ್ಬೇಕು. ಆ ರೀತಿ ಬಾಳುವಾಗ ಖಂಡಿತವಾಗಿ ನಾವು ಇಲ್ಲಿ ಲೋಕದಲ್ಲಿ ಬಾಳುವುದಕ್ಕೆ ಒಂದು ಅರ್ಥವಿದೆ. ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದು ಯಾದಕ್ಕೆ? ಅವರನ್ನು ಅರಿಯಲು, ಅವರನ್ನು ಪ್ರೀತಿಸಲು, ಅವರನ್ನು ಸೇವೆ ಸಲ್ಲಿಸಲು. ಈ ಮೂರು ಅಂಶಗಳನ್ನು ಪ್ರತಿದಿನ ನಾವು ಗಮನದಲ್ಲಿಟ್ಟುಕೊಂಡು ಪ್ರತಿದಿನ ಅದರಂತೆ ನಾವು ಜೀವಿಸಿ ನಾವು ಅವರನ್ನು ಮಹಿಮೆ ಪಡಿಸುವಾಗ ಮಾತ್ರ ನಮಗೆ ನಮ್ಮ ಜೀವನದ ಒಂದು ಅರ್ಥ, ಸಾರ್ಥಕತೆ ನಡೆಯಲು ಸಾಧ್ಯ. ಹಾಗಾಗಿ ಇದು ವಿಶೇಷವಾಗಿ ತಿಂಗಳ ಮೊದಲನೇ ಶುಕ್ರವಾಗಿರುವುದರಿಂದ ನಮ್ಮನ್ನೇ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸೋಣ. ಆ ಹೃದಯದಿಂದ ಬರುವಂತಹ ಕರುಣೆ, ಆ ಹೃದಯದಿಂದ ಬರುವಂತಹ ಮಮತೆ, ಆ ಹೃದಯದಿಂದ ಬರುವಂತಹ ಆ ಒಂದು ಪ್ರೀತಿ ನಾವು ಅನುಭವಿಸುವಾಗ ಅದೇ ಪ್ರೀತಿಯನ್ನು, ಅದೇ ಕರುಣೆಯನ್ನು, ಅದೇ ಕ್ಷಮೆಯನ್ನು ಎಲ್ಲರಿಗೂ ನಾವು ಹಂಚಿ ಬಾಳಿದಾಗ ಮಾತ್ರ ನಾವು ಆಚರಿಸುವ ಈ ಒಂದು ನೋವಿನಾಗೆ ಒಂದು ಅರ್ಥವಿರುತ್ತದೆ. ಹಾಗಾಗಿ ಈ ಬಲಿ ಪೂಜೆಯಲ್ಲಿ ಕೂಡ ವಿಶೇಷವಾಗಿ ಒಂದು ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಹರಸಲಿ, ಆಶೀರ್ವದಿಸಲಿ, ಅದೇ ಆಶೀರ್ವಾದವನ್ನು ನಾವು ಬೇರೆಯವರಿಗೂ ಕೂಡ ಹಂಚುವಂತೆ, ನೀಡುವಂತೆ ನಮ್ಮನ್ನು ಪ್ರೇರೇಪಿಸಲಿ, ಶಕ್ತಿ ನೀಡಲಿ ಎಂದು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೆನ್. ದಯವಿಟ್ಟು ನಿಂತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಪಾಪಗಳಿಂದ ದೇವರ ಪ್ರೀತಿಯನ್ನು ಮರೆತರೂ ಅವರು ನಮ್ಮನ್ನು ಮರೆಯುವುದಿಲ್ಲ. ಮನುಷ್ಯರನ್ನು ಮನುಷ್ಯರಂತೆ ಪ್ರೀತಿಸಲು ತಮ್ಮ ಒಬ್ಬನೇ ಮಗನನ್ನು ಮನುಷ್ಯನಾಗಿ ಕಳುಹಿಸಿ ಅವರ ಪವಿತ್ರ ಹೃದಯದ ಮೂಲಕ ನಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತಾ ಬರುತ್ತಿದ್ದಾರೆ. ಈ ಪ್ರೀತಿಯ ತಂದೆಯ ಮುಂದೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅರ್ಪಿಸಿ ಅವುಗಳಿಗಾಗಿ ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರೆಲ್ಲರೂ ಯೇಸುವಿನ ಹೃದಯದ ಪ್ರೀತಿಯನ್ನು ಹೇರಳವಾಗಿ ಪಡೆದು ಅವರ ಜೀವಂತ ಸಾಕ್ಷಿಗಳಾಗಿ ದೇವರ ಸಾಮ್ರಾಜ್ಯವನ್ನು ಸಾರಲು ಬೇಕಾದ ಅನುಗ್ರಹವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಯೇಸುವಿನ ಪವಿತ್ರ ಹೃದಯದ ಪಟವನ್ನು ಸ್ಥಾಪಿಸಿರುವ
ಎಲ್ಲ ಮನೆಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅಲ್ಲಿ ವಾಸಿಸುವವರು ಯೇಸುವಿನ ಪವಿತ್ರ ಹೃದಯದ ಆಶ್ರಯದಲ್ಲಿ ವಿಶ್ವಾಸ ಪ್ರಾರ್ಥನೆಗಳೊಂದಿಗೆ ಪ್ರೀತಿಯಿಂದ ಬಾಳುತ್ತಾ ಎಲ್ಲ ಕಷ್ಟಗಳಿಂದ ಮುಕ್ತರಾಗುವಂತೆ ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ದೈಹಿಕ ಅನಾರೋಗ್ಯದಿಂದ ಮಾನಸಿಕ ನೋವಿನಿಂದ ಬಳಲುತ್ತಿರುವವರು ಪವಿತ್ರ ಹೃದಯದ ಆಶೀರ್ವಾದಗಳಿಂದ ಸಾಂತ್ವನ ಪಡೆದು ಶೀಘ್ರವಾಗಿ ಗುಣಹೊಂದಿ ಆರೋಗ್ಯವನ್ನು ಮನಃಶಾಂತಿಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಈ ಪವಿತ್ರ ಹೃದಯ ನವೇನ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ದೇವರ ವಿಶೇಷ ಆಶೀರ್ವಾದದಿಂದ ತಮ್ಮೆಲ್ಲ ಉದ್ದೇಶಗಳನ್ನು ಈಡೇರಿಸಿಕೊಂಡು ಯೇಸುವಿನ ಪವಿತ್ರ ಹೃದಯ ಪ್ರೀತಿಯಲ್ಲಿ ಸದಾ ನೆಲೆಗೊಂಡು ಬಾಳುವಂತೆ ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಸರ್ವಶಕ್ತರು ಪರಿಶುದ್ಧತೆಯ ಬುಗ್ಗೆಯೂ ಆದ ದೇವರೇ, ಪ್ರಾಮಾಣಿಕ ಹೃದಯದಿಂದ ಉನ್ನತ ಆಲೋಚನೆಗಳಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ಬಾಳಲು ಆಶಿಸುತ್ತೇವೆ. ಆದರೆ ಬಲಹೀನರಾದ ನಾವು ಪ್ರಲೋಭನೆಗಳಿಂದ ಪಾಪದಿಂದ ಬಿದ್ದು ನಿಮ್ಮ ದಿವ್ಯ ಕುಮಾರರ ಹೃದಯವನ್ನು ಗಾಯಗೊಳಿಸಿದ್ದೇವೆ. ನಿಮ್ಮ ಮಧುರ ಪ್ರೀತಿಯಿಂದ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ಮುಂದಿಟ್ಟಿರುವ ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಈಡೇರಿಸಬೇಕೆಂದು ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಏನ ಕೊಡಲಿ, ಏನ ನೀಡಲಿ ಪಾದಕ್ಕೆ, ಏನ ಕೊಡಲಿ, ಏನ ನೀಡಲಿ ನಿನ್ನ ಪಾದಕ್ಕೆ. ಎನ್ನ ದೇಹವೇ ದೀಪವು, ನಿನ್ನ ರೂಪದ ಬಿಂಬವು, ಶುದ್ಧ ಬೆವರಿನ ಹನಿಗಳ ಬೆರೆಸಿ ಮಾಡಿದ ಎಣ್ಣೆಯು, ರಾಗದ್ವೇಷವ ಬೂದಿ ಮಾಡಿ ಬೆಳಕ ನೀಡಲಿ. ಅಂದವಾದ ನಿನ್ನ ಪೀಠಕ್ಕೆ ಹಣತೆಯಾಗಲಿ ದೇವಾ. ಏನ ಕೊಡಲಿ, ಏನ ನೀಡಲಿ ನಿನ್ನ ಪಾದಕ್ಕೆ, ಏನ ಕೊಡಲಿ, ಏನ ನೀಡಲಿ ನಿನ್ನ ಪಾದಕ್ಕೆ. ಚಿನ್ನ ನೀಡಲು ಅಂಜಿಕೆ, ಮೆಚ್ಚಿನಿ ಊಟಾಟಿಕೆ, ವಸ್ತು ಸಿರಿ ಶೃಂಗಾರವು ಗುಡಿಗೆ ಕೇವಲ ಆಟಿಕೆ. ಆತ್ಮಕ್ಕಿಂತ ಬೇರೆ ಸ್ವಂತ ಕೊಡಲು ಏನಿದೆ, ಸತ್ಯವನ್ನು ಹೊತ್ತು ತಂದ ಕಣಜವಾಗಿದೆ ದೇವಾ.
ಏನ ಕೊಡಲಿ ಏನ ನೀಡ ನಿನ್ನ ಪಾದಕ್ಕೆ ಏನ ಕೊಡಲಿ ಏನ ನೀಡ ನಿನ್ನ ಪಾದಕ್ಕೆ ಏನ ಕೊಡಲಿ ಏನ ನೀಡ ನಿನ್ನ ಪಾದಕ್ಕೆ ಏನ ಕೊಡಲಿ ಏನ ನಿನ್ನ ಪಾದಕ್ಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಿಯ ಪುತ್ರ ಹೃದಯದ ಪ್ರಮಿತ ವರ್ಣಿಸಲು ಸಾಧ್ಯವಾದ ಪ್ರೀತಿಯನ್ನು ಲಕ್ಷಿಸಿರಿ. ಆದ್ದರಿಂದಾಗಿ ನಮ್ಮ ಅರ್ಪಣೆಯು ನಿಮಗೆ ಸ್ವೀಕಾರ ಯೋಗ್ಯ ಕೊಡುಗೆಯು ನಮ್ಮ ಪಾಪಗಳ ಪರಿಹಾರವೂ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನೀತ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಿಲುಬೆಗೆ ಏರಿಸಲ್ಪಟ್ಟ ಕ್ರಿಸ್ತರು ಅಮೋಘ ಪ್ರೀತಿಯಿಂದ ನಮಗೋಸ್ಕರ ತಮ್ಮನ್ನೇ ಅರ್ಪಿಸಿದರು. ಈಟಿಯಿಂದ ತಿವಿದು ತೆರೆಯಲಾದ ತಮ್ಮ ಪಾರ್ಶ್ವದಿಂದ ರಕ್ತ ಮತ್ತು ನೀರನ್ನು ಸುರಿಸಿ ಧರ್ಮಸಭೆಯ ಸಂಸ್ಕಾರಗಳ ಬುಗ್ಗೆಯನ್ನು ತೆರೆದರು. ಹೀಗೆ ರಕ್ಷಕರ ತೆರೆಯಲಾದ ಹೃದಯದಿಂದ ಆಕರ್ಷಿತರಾಗಿ ಅವರ ರಕ್ಷಣೆಯ ಚಿಲುಮೆಯಿಂದ ಎಲ್ಲರೂ ಸಂತೋಷದಿಂದ ರಕ್ಷಣೆಯ ಜಲವನ್ನು ಸೇದುವಂತೆ ಮಾಡಿದರು. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ನಿರಂತರವಾಗಿ ಕೊಂಡಾಡಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾ ಈಶ್ವರ ಪ್ರಭುದೇವರು. ಪರಿಶುದ್ಧರು 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 ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ನೀವು ಮರಣ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ನಮ್ಮ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸುಸೇನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರೆ ಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತಿ ಪೂಜೆ ಕನ್ಯೆ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀವಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮ ಪಾಪಗಳ ಕ್ಷಮೆಗಾಗಿಯೂ ಮತ್ತು ದೈವ ಚಿತ್ತವನ್ನು ಸದಾಕಾಲ ನೆರವೇರಿಸಲು ಬೇಕಾದ ವರಪ್ರಸಾದಗಳಿಗಾಗಿ ಅವರೇ ಕಲಿಸಿರುವ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು. ದಿವ್ಯ ಬಾಲರ್ ಜನರವರು ಎಲ್ಲೆ ಸಾರಿದವು. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು. ದಿವ್ಯ ಬಾಲರ್ ಜನರವರು ಎಲ್ಲೆಡೆ ಸಾರಿದವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ಕುರುಬರು ಈರುಳ ತಂಗಿರಲು ಬೆಳಕೊಂದು ಅವರ ಎಪ್ಪಿಸಿತು. ಕುರುಬರು ಈರುಳಲ್ಲಿ ತಂಗಿರಲು ಬೆಳಕೊಂದು ಅವರ ಎಪ್ಪಿಸಿತು. ರಾಯವಾದೂತ ಕುರುಬರಿಗೆ ಕ್ರಿಸ್ತರ ಜನನ ಸಾರಿದರು, ಕ್ರಿಸ್ತರ ಜನನ ಸಾರಿದರು. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು. ದಿವ್ಯ ಬಾಲರ ಜನರವರು ಎಲ್ಲೆಡೆ ಸಾರಿದವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ.
ದೇವದೂತ ಹಾಡಿದರು ಮಹೋನ್ನತ ದೇವರ ಮಹಿಮೆಯನು. ದೇವದೂತ ಹಾಡಿದರು ಮಹೋನ್ನತ ದೇವರ ಮಹಿಮೆಯನು. ರಾಗದಿ ತಾಳ ಹಾಡುತ್ತಲೇ ಲೋಕಕ್ಕೆ ಶಾಂತಿ ಸಾರಿದರು. ಲೋಕಕ್ಕೆ ಶಾಂತಿ ಸಾರಿದರು. ತಾರೆಗಳು ಮಿನುಗಿದವು, ಬಾಳಿನಲ್ಲಿ ಹರಡಿದವು. ದಿವ್ಯಾಪಾರ ಜನರವರು ಎಲ್ಲೆಡೆ ಸಾರಿದವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ನಿಂದೆ ಪರಿಹಾರ ಪ್ರಾರ್ಥನೆ. ಯೇಸುವಿನ ಪವಿತ್ರ ಹೃದಯವೇ, ನಿಮ್ಮ ಪ್ರೀತಿಯ ಪರಮ ಸಾಧನವಾಗಿ ಪರಮ ಪವಿತ್ರ ಪ್ರಸಾದದಲ್ಲಿ ನೆಲೆಯಾಗಿರುವ ದೇವರಾದ ನಿಮಗೆ ಆಗಿರಬಹುದಾದ ನಿಂದೆ ಅವಮಾನಗಳಿಗೆ ಪರಿಹಾರವಾಗಿ ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತೇವೆ. ಇಂದಿನಿಂದ ನಮ್ಮ ಆಲೋಚನೆ, ನುಡಿ, ನಮ್ಮೆಲ್ಲ ಕ್ರಿಯೆಗಳನ್ನು ನಾವು ಅನುಭವಿಸುವ ಕಷ್ಟ ನೋವುಗಳನ್ನು ಪರಿಹಾರವಾಗಿ ಒಪ್ಪಿಕೊಂಡು ನಾವು ಉತ್ತಮವಾದ ಬಾಳನ್ನು ನಡೆಸಲು ಸಹಾಯ ಮಾಡಿರಿ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ನಿಮಗಾಗಿಯೇ ಬಾಳಿ ಎಂದೆಂದೂ ನಿಮಗೆ ಮೆಚ್ಚುಗೆಯಾಗುವಂತೆ ಇರಲು ನಿಮ್ಮ ದಯೆಯನ್ನು ತೋರಿರಿ. ಆಮೇನ್. ವ್ಯಾಧಿಷ್ಠರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಪ್ರಭುವೇ, ಶರೀರ ಬಲಹೀನತೆಯಿಂದ ತೊಡಲುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಸಂಕಟಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ಈ ಪ್ರೀತಿಯ ಸಂಸ್ಕಾರವು ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೇಮಾಗ್ನಿಯು ಹತ್ತಿ ಉರಿಯುವಂತೆ ಮಾಡಲಿ. ನಿಮ್ಮ ಪುತ್ರರತ್ರ ನಾವು ಸದಾ ಆಕರ್ಷಿತರಾಗಿ ನಮ್ಮ ನೆರೆಯವರಲ್ಲಿ ಅವರನ್ನು ಕಾಣಲು ಕಲಿಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮಾ ಜಯಂತಿಯಿಂದ ದಿನವನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳಲ್ಲಿ ಸದ್ಗುಣ ಜ್ಯೋತಿಯನ್ನು ಬೆಳಗಲಿ. ತಮ್ಮ ಪುತ್ರರ ಜನದ ಮಹಾನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಮನಗಳನ್ನೇ ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನ್ನಾಗಿ ಮಾಡಲಿ. ತಮ್ಮ ಪುತ್ರ ಮನುಷ್ಯಾವತಾರದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲ್ಗಾರರಾಗುವಂತೆ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಪ್ರೀತಿ ಶಾಂತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ನೆಲೆಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪವಿತ್ರ ಹೃದಯಕ್ಕೆ ಬೇಡಿಕೊಂಡು ಹಲವಾರು ಅರ್ಪದ ಕಾರ್ಯಗಳನ್ನು ನೀವು ಅನುಭವಿಸ್ತಾ ಇರುತ್ತೀರಾ ಮತ್ತು ದೇವರು ನಿಮ್ಮ ಅಗತ್ಯಗಳನ್ನು ಪೂರೈಸಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ನೀವು ಬರೆದು ಇಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿರುವ ಗುರುಗಳಿಗೆ ನೀವು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತು ವಿಶೇಷವಾಗಿ ಇದು ಜೂಬಿಲಿ ವರ್ಷ, 2025ನೇ ವರ್ಷ. ಅದೇ ಸಮಯದಲ್ಲಿ ಪ್ರಭು ಯೇಸು ಸಂತ ಮಾರ್ಗರೆಟ್ ಮರಿಯಮ್ಮನವರಿಗೆ ಪ್ರದರ್ಶರಾದ 350 ವರ್ಷದ ಸ್ಮರಣೆ ಜೂಬಿಲಿ. ಆದುದರಿಂದ ನಿಮ್ಮೆಲ್ಲರಿಗೂ ಧರ್ಮಾಧ್ಯಕ್ಷರು ಸತೀಶ್ ಅವರ ಪರವಾಗಿ, ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿ ನಿಮಗೆ ಈ ಜೂಬಿಲಿ ವರ್ಷದ ಶುಭಾಶಯಗಳನ್ನು ಕೋರುತ್ತೀನಿ. ಪ್ರತಿ ತಿಂಗಳಿನ ಮೊದಲನೇ ಶುಕ್ರವಾರದಂದು ಹಲವಾರು ಕಡೆಯಿಂದ ನೀವು ಬರುತ್ತೀರಿ. ಅದು ನಿಮ್ಮೆಲ್ಲರಿಗೂ ಸಹ ದೇವರ ಆಶೀರ್ವಾದ ಇನ್ನೂ ಹೇರಳವಾಗಿ ಸಿಗಲಿ ಎಂದು ಪ್ರಾರ್ಥಿಸುತ್ತೀನಿ. ಪ್ರಿಯರಿ, ನಮ್ಮ ವಿಚಾರಣೆಗೆ ಮತ್ತು ಈ ನವೇನ ಬಲಿಪೂಜೆಯನ್ನು ಅರ್ಪಿಸಲು ಪ್ರಥಮ ಬಾರಿ ನಮ್ಮ ಮಹಾಧರ್ಮಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಸತೀಶ್ ಅವರು ಇಲ್ಲಿಗೆ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ದೇವರ ಆಶೀರ್ವಾದಗಳನ್ನು ಒದಗಿಸಿ ತಂದಿದ್ದಾರೆ. ಆದುದರಿಂದ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿಚಾರಣೆ ಪರವಾಗಿ ಅವರಿಗೆ ವಂದನೆಗಳನ್ನು ಮತ್ತು ಈ ಧರ್ಮಾಧ್ಯಕ್ಷರ ದೀಕ್ಷೆಯನ್ನು ಪಡೆದು ಸೇವೆಯನ್ನು ಮುಂದುವರಿಸ್ತಾ ಇರುವ ಇವರಿಗೆ ಬೇಕಾದ ಎಲ್ಲ ವರದಾನಗಳನ್ನು ದೇವರು ಇವರಿಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಈಗ ಪರಮ ಪ್ರಸಾದದ ಆಶೀರ್ವಾದ, ಆರಾಧನೆ ಮತ್ತು ಆಶೀರ್ವಾದ. ನಿನ್ನ ನರಸುವೆ ನೀನೆಲ್ಲಿರುವೆ, ಮನದಲ್ಲಿ ತುಂಬಿರುವೆ, ನಿನ್ನ ನರಿಯುವೆ, ನಿನ್ನ ಬಿಡದಿರುವೆ, ಎಲ್ಲಿರುವೆ. ಬಾ ಎನ್ನೊಡೆಯ, ಲೋಕದ ಒಡೆಯ, ನಿನ್ನ ಪ್ರೀತಿಸುವೆ,
ಹೃದಯದಿ ಪ್ರಾರ್ಥಿಸುವೆ. ಬಾ ಎನ್ನೊಡೆಯ, ಲೋಕದ ಒಡೆಯ, ಬಾ ಎನ್ನೊಡೆಯ, ಲೋಕದ ಒಡೆಯ, ನಿನ್ನ ಪ್ರೀತಿಸುವೆ, ಹೃದಯದಿ ಪ್ರಾರ್ಥಿಸುವೆ. ಅಂಧರಾಗದಂತೆ ಮಾಡು ಎನ್ನ ಪ್ರಿಯ, ನಿನ್ನ ನಂಬಿರುವ ಎನ್ನ ರಕ್ಷಿಸಿದೆ. ನಿನ್ನ ನಂಬಿರುವ ಎನ್ನ ರಕ್ಷಿಸಿದೆ. ದೇವ ಎಲ್ಲಿರುವೆ, ಸಹನೆಯಿಂದಲೇ ಕಷ್ಟ ಸಹಿಸಿರುವೆ, ಪ್ರೀತಿಯ ಮಾರ್ಗದಲ್ಲಿ ಎನ್ನನ್ನು ನಡೆಸಿರುವೆ. ಸಹನೆಯಿಂದಲೇ ಕಷ್ಟ ಸಹಿಸಿರುವೆ, ಸಹನೆಯಿಂದಲೇ ಕಷ್ಟ ಸಹಿಸಿರುವೆ, ಪ್ರೀತಿಯ ಮಾರ್ಗದಲ್ಲಿ ಎನ್ನನ್ನು ನಡೆಸಿರುವೆ. ಕರ್ತನೇ, ನಿನ್ನ ನೋಯಿಸಿದೆ, ನಿನ್ನ ಸಹನೆಯ ಎನ್ನಲಿ ಬೇರೆ, ನಿನ್ನ ಸಹನೆಯ ಎನ್ನಲಿ ಬೀರಿದೆ. ದೇವ ಎಲ್ಲಿರುವೆ, ನಿನ್ನ ನರಸುವೆ, ನೀನೆಲ್ಲಿರುವೆ, ಮನದಲ್ಲಿ ತುಂಬಿರುವೆ, ನಿನ್ನ ನರಿಯುವೆ, ನಿನ್ನ ಬಿಡದಿರುವೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸುವೆ ವಂದನೆ. ಕೆಲವು ಸಮಯ ಮೌನದಲ್ಲಿದ್ದು ಅಂತರಾಳದಲ್ಲಿ ಬಂದಿರುವಂತಹ ನಮ್ಮ ಪ್ರಭು ಯೇಸು ಕ್ರಿಸ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಒಂದು ಹೊಸ ವರ್ಷವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಉತ್ತಮ ಕುಟುಂಬವನ್ನು, ಉತ್ತಮ ಸಮಾಜವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಒಂದು ಹೊಸ ವರ್ಷದಲ್ಲಿ ದೇವರ ಚಿತ್ತ ನಮ್ಮ ಜೀವನದಲ್ಲಿ ಆಗಲಿ ಎಂದು ನಾವು ಪ್ರಾರ್ಥಿಸೋಣ. ಎಲ್ಲಿ ಅಶಾಂತಿ ಹಾಗೂ ಎಲ್ಲಿ ಪಾಪ ತುಂಬಿರುವಂಥ ಜಾಗಗಳಿದೆಯೋ ಅಲ್ಲಿ ದೇವರ ಶಾಂತಿ ಸಮಾಧಾನ ನೆಲೆಸಲಿ. ಯುದ್ಧಕ್ಕೆ ಒಳಗಾಗಿರುವಂತಹ ಎಲ್ಲ ದೇಶಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ, ಅಲ್ಲಿ ದೇವರ ಶಾಂತಿ ನೆಲೆಸಲಿ.
ನಮ್ಮ ಕುಟುಂಬಗಳಲ್ಲಿ ಶಾಂತಿ ನೆಲೆಸಲಿ. ದೇವರು ನಮ್ಮ ಮಕ್ಕಳನ್ನು ಆಶೀರ್ವದಿಸಲಿ ಹಾಗೂ ನಮ್ಮ ಮನೋನೇತ್ರಗಳನ್ನು ದೇವರು ತೆರೆಯಲಿ. ದೇವರ ಚಿತ್ತವನ್ನು ಪ್ರತಿದಿನ ಪ್ರತಿ ಕ್ಷಣ ನಾವು ಕಂಡುಕೊಂಡು ಅದರಂತೆ ನಡೆಯಲು ದೇವರ ಆಶೀರ್ವಾದವನ್ನು ನಾವು ಕೇಳಿಕೊಳ್ಳೋಣ. ಅತ್ಯಂತ ಮಧುರವಾದ ಯೇಸುವೆ, ಮನುಕುಲದ ರಕ್ಷಕರೇ, ನಿಮ್ಮ ಪೀಠದ ಮುಂದೆ ಸೇರಿರುವ ನಮ್ಮನ್ನು ಕಟಾಕ್ಷಿಸಿರಿ. ನಾವು ನಿಮಗೆ ಸ್ವಂತವಾದವರು, ನಿಮಗೆ ಸ್ವಂತವಾಗಿಯೇ ಇರಲು ಆಶಿಸುತ್ತೇವೆ. ಇನ್ನೂ ಅಧಿಕ ಐಕ್ಯತೆಯಿಂದ ನಿಮ್ಮೊಡನೆ ಒಂದುಗೂಡುವ ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರು ಮನಪೂರ್ವಕವಾಗಿ ನಮ್ಮನ್ನು ಈಗ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇವೆ. ಸ್ವಾಮಿ, ಮನುಷ್ಯರಲ್ಲಿ ಅನೇಕರು ನಿಮ್ಮನ್ನು ಎಂದಿಗೂ ಅರಿತುಕೊಂಡದ್ದೇ ಇಲ್ಲ. ಇನ್ನು ಹಲವರು ನಿಮ್ಮ ಆಜ್ಞೆಗಳನ್ನು ನಿಂದಿಸಿ ತೃಣೀಕರಿಸಿ ನಿಮ್ಮನ್ನು ಬೇಡವೆಂದು ತಳ್ಳಿಬಿಟ್ಟರು. ಮಹಾಕೃಪೆಯುಳ್ಳ ಯೇಸುವೆ, ಅಂಥವರೆಲ್ಲರ ಮೇಲೆ ದಯೆ ತೋರಿ ಅವರೆಲ್ಲರನ್ನೂ ನಿಮ್ಮ ಪವಿತ್ರ ಹೃದಯದ ಬಳಿಗೆ ಸೆಳೆದುಕೊಳ್ಳಿರಿ. ಪ್ರಭುವೇ, ನಿಮ್ಮನ್ನು ಬಿಟ್ಟು ಅಗಲದೆ ಯಾವಾಗಲೂ ಪ್ರಾಮಾಣಿಕರಾದ ವಿಶ್ವಾಸಿಗಳಿಗೆ ಮಾತ್ರವಲ್ಲದೆ ನಿಮ್ಮನ್ನು ತಿರಸ್ಕರಿಸಿ ಅಗಲಿ ಹೋದ ದುಂದುಗಾರ ಮಕ್ಕಳಿಗೂ ಸಹ ದಯೆ ತೋರಿರಿ. ಇವರೆಲ್ಲರೂ ಹಸಿವಿನಿಂದಲೂ ಕಷ್ಟ ಕಾರ್ಪಣ್ಯದಿಂದಲೂ ನಾಶವಾಗದಂತೆ ತಮ್ಮ ತಂದೆಯ ಮನೆಗೆ ಶೀಘ್ರವಾಗಿ ಬಂದು ಸೇರುವಂತೆ ಕೃಪೆ ನೀಡಿರಿ. ಅಬದ್ಧ ಅಸತ್ಯಗಳಿಂದ ವಂಚಿತರಾದವರಿಗೂ ವಿರೋಧದಿಂದ ದೂರವಾಗಿ ಇರುವವರಿಗೂ ಪ್ರಭುವಾಗಿರಿ. ಎಲ್ಲೆಲ್ಲಿಯೂ ಒಬ್ಬರೇ ಕುರಿಮಂದೆ, ಒಂದೇ ಹಿಂಡು ಇರುವಂತೆ ಎಲ್ಲರನ್ನೂ ಸತ್ಯದ ಕರೆಗೂ ವಿಶ್ವಾಸದ ಐಕ್ಯತೆಗೂ ಬರಮಾಡಿರಿ. ಪ್ರಭುವೇ, ನಿಮ್ಮ ಧರ್ಮಸಭೆಯನ್ನು ಅಪಾಯದಿಂದ ಸಂರಕ್ಷಿಸಿರಿ. ಅದಕ್ಕೆ ದೃಢವಾದ ಬುನಾದಿಯನ್ನು ದಯಪಾಲಿಸಿರಿ. ಸಕಲ ದೇಶಗಳ ಮುಖಂಡರಿಗೂ ನ್ಯಾಯ ನೀತಿಯನ್ನು, ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ಈ ಭೂಮಿಯಲ್ಲಿ ಸರ್ವರು ಏಕಕಂಠದಿಂದ ಎಡಬಿಡದೆ ನಮಗೆ ಆತ್ಮರಕ್ಷಣೆಯನ್ನು ತಂದ ಪವಿತ್ರ ಹೃದಯಕ್ಕೆ ಸ್ತುತಿ ಉಂಟಾಗಲಿ, ಮಹಿಮೆ ಗೌರವಗಳು ಸದಾ ಕಾಲವು ಉಂಟಾಗಲಿ ಎಂಬ ಸ್ತುತಿಯನ್ನು ಶಬ್ದದಿಂದ ಕೊಂಡಾಡಲಿ. ನಮ್ಮ ಕುಟುಂಬದಲ್ಲಿ ಆಗುತ್ತಿರುವ ಸಮಸ್ಯೆ ಗೊಂದಲಗಳು ಕಡಿಮೆಯಾಗಲಿ. ನಮಗೆ ಸದಾ ಆರೋಗ್ಯ ಸೌಭಾಗ್ಯವನ್ನು ನೀಡಿರಿ. ನಿರಂತರ ಶಾಂತಿ ಸಮಾಧಾನ ನೆಮ್ಮದಿ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಇದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾಜ್ಞೆಯೋ ವಿಧಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯಾತೀತವಾದರೂ ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಟುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವ ಮಹಿಮೆಯು ಸಲ್ಲಲಿ.
ಭರದಿಂದ ಅವರಿಗೆ ಮನ್ನವನ್ನು ಕೊಟ್ಟಿರಿ. ಅದು ಸರ್ವಸಭೆಯಿಂದ ಕೂಡಿತ್ತು. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬೇಟಿದಿರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ 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 ಶುಭಾಶಯ. ಯೇಸು ಬಾಲರು ಧರೆಗೆ ಬಂದರು, ಎಮಗೆ ಸಂತಸ ನೀಡ ಬಂದರು. ಯೇಸು ಬಾಲರು ಧರೆಗೆ ಬಂದರು, ಎಮಗೆ ಸಂತಸ ನೀಡ ಬಂದರು. ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ 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 ಶುಭಾಶಯ. ಧರೆಗೆ ಇಳಿದ ಯೇಸು ಬಾಲರು ಶಾಂತಿ ಪ್ರೀತಿಯ ಎಮಗೆ ಇತ್ತರು. ಧರೆಗೆ ಇಳಿದ ಯೇಸು ಬಾಲರು ಶಾಂತಿ ಪ್ರೀತಿಯ ಎಮಗೆ ಇತ್ತರು. ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ 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 ಶುಭಾಶಯ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್.